ನಮ್ಮ ಒಬ್ಬ ಇದ್ರು ನಾನು ಪ್ರೀತೇಶ್ ರಾಜ್ಕುಮಾರ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬದ ದಿವಸ 45 ಸಿನಿಮಾ ಬಗ್ಗೆ ಒಂದು ವಿಷಯ ತಿಳಿಸಬೇಕಾಗಿತ್ತು. ಯಾಕಂದರೆ ನಾನು ಉಪೇಂದ್ರ ಅವರು ಹಾಗೂ ರಾಜೇಶ್ ಫಸ್ಟ್ ಟೈಮ್ ಜೊತೆ ಮಾಡ್ತಾರೆ. ಅರ್ಜುನ್ ಜನ್ಯ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಚೊಚ್ಚಲ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಮೇಶ್ ಪ್ರೊಡ್ಯೂಸರ್ ಬಹಳ ಧಾರಾಳವಾಗಿ ಈ ಸಿನಿಮಾ ಏನು ಮಾಡಬೇಕು ಅದು ಕಾಂಪ್ರಮೈಸ್ ಮಾಡ್ತಾರೆ. ಅದಕ್ಕೋಸ್ಕರನೇ ಸಿ ಜಿ ವಿಷಯದಿಂದ ವಿಷುವಲ್ ಕಮ್ಯುನಿಕೇಷನ್ ವಿಷಯದಲ್ಲಿ ಬೆಸ್ಟ್ ಕ್ವಾಲಿಟಿ ಕೊಡಬೇಕಾದಕ್ಕೋಸ್ಕರ ಇದ್ರಿಗೂ ಕ್ಯಾಮ್ರಾ ನಿರ್ಮಾಣ ಅಂತ ಕಂಪ್ನಿಯಲ್ಲಿ ಬರೀ ಹರಳು ಸಿನಿಮಾ ಮಾಡ್ತಾರೆ. ಇವಾಗ ಫಸ್ಟ್ ಟೈಮ್ 45 ಸಿನಿಮಾ ಮಾಡ್ತಾರೆ. ಅದು ಈ ಸಿನಿಮಾದಲ್ಲಿ ಸಿ ಜಿ ಮಾಡೋದಕ್ಕೂ ಒಂದು ಪರ್ಪಸ್ ಇದೆ, ಒಂದು ಅರ್ಥ ಇದೆ. ಇವಾಗ ನೋಡಿದಾಗ ನೀವು ನಿಜವಾದ ಎಂಜಾಯ್ ಮಾಡ್ತಾರೆ. 3 ಜನ ಪಾತ್ರ ಇರ್ಬೋದು, ಅರ್ಜುನ್ ಜನ್ಯ ಮಾಡುವ ಒಂದು ಟೆಕ್ನಿಕಲ್ ವರ್ಕ್ ಇರ್ಬೋದು, ಸತ್ಯ ಕ್ಯಾಮ್ರಾ ಸರ್ಕಾರ ಎಲ್ಲರೂ ಭಾಳ ಅದ್ಭುತ ಮಾಡಿದ್ದಾರೆ. ಸೊ ಇವತ್ತು ಸಂಕ್ರಾಂತಿ ದಿವಸ ಈ ಸಿನಿಮಾ ಯಾವ ರೀತಿ ಆಗುತ್ತೆ ಅನ್ನೋದು ಡೇಟ್ ಅನೌನ್ಸ್ ಮಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. 2025 August 15 ಬರ್ತಾರೆ. ಸೊ ನೀವು ಈ ಸಿನಿಮಾ ಆರಿಸಿ ನೀವು ಖಂಡಿತ 100% ಜನ್ಮಿಸ ಅಂತ ನನಗೆ ನಂಬಿಕೆ ಇದೆ. ನೋಡಿ ಮತ್ತೊಮ್ಮೆ ಸಂಕ್ರಾಂತಿ ದಿವಸ ಸೀಕ್ವೆನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಉಪ್ಪಿ ಸಾರು ಮತ್ತು ರಾತ್ರಿ ಸಾರು, ಅದು ಕೆಲವೊಂದು ಕೋಣದು ಗ್ರಾಫಿಕ್ಸ್ ಎಲ್ಲ ಬರುತ್ತೆ, ಅದು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಒಂದು ರೈನ್ ಎಫೆಕ್ಟ್ ಇತ್ತು, ಅದರಲ್ಲಿ ಉಪ್ಪಿ ಸಾರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅರ್ಜುನ್ ಜನ್ಯ ಸಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟ್ನ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಡ್ಯಾನಿಯಲ್ ಮಾಸ್ಟರ್, ಥ್ಯಾಂಕ್ ಯು. ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಯಾಕಂದರೆ ಕನ್ನಡ ಇಂಡಸ್ಟ್ರಿ ದೊಡ್ಡ ಪ್ರೊಡ್ಯೂಸರ್ ಅವರು. ಯಾಕಂದರೆ ಅವರು ರಮೇಶ್ ರೆಡ್ಡಿ ಅವರು ನಾವು ಏನೇ ಕೇಳಿದ್ರು ಕೂಡ ಪ್ರತಿಯೊಂದೂ ನಮ್ಗೆ ಉಳಿಸ್ಕೊಟ್ರು. ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ, ಒಂದು 7-3 ಸಿನಿಮಾ, ಬಟ್ ಈ ಸಿನಿಮಾದಲ್ಲಿ ನನಗೆ ತುಂಬ ಖುಷಿ ಕೊಟ್ಟದ್ದು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈ ಸಿನಿಮಾಗೆ 3 ಜನ ಇರ್ಬೋದು. ಒಂದು ಶಿವಣ್ಣ, ಉಪ್ಪಿ ಸಾರು, ರಾಜೇಶ್ ಸಾರು. ಅದು ಒಂದು ಕಡೆ ಇರ್ತದೆ. ಆ್ಯಕ್ಚುಲಿ ಸಿನಿಮಾಗೆ ಹೀರೋ ಬಂದು ಫಸ್ಟು ನನ್ನ ನಿರ್ಮಾಪಕರು ಮತ್ತು ನನ್ನ ನಿರ್ದೇಶಕರು. ಏನಕ್ಕೆ ಅಂತಂದರೆ ಒಬ್ಬ ಟೆಕ್ನಿಷಿಯನ್ಗೆ ಒಂದು ಚಾಲೆಂಜ್ ಅಂತ ಸೀಕ್ವೆನ್ಸ್ ಕೊಡುವಂಥದ್ದು ಒಬ್ಬರೇ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರು. ಬಟ್ ನನಗೆ ಇದರಲ್ಲಿ ಒಂದು ಅದ್ಭುತವಾದ ಒಂದು 3 ಸೀಕ್ವೆನ್ಸ್ ಕೊಟ್ಟಿದ್ದಾರೆ ನನಗೆ. ಒಂದು ಉಪ್ಪಿ ಸಾರ್ ಇಂಟ್ರೊಡಕ್ಷನ್, ತಿರ್ಗಾದ್ಮೇಲೆ ಶಿವಣ್ಣನಿಗೂ ಉಪ್ಪಿ ಸಾರ್ಗೂ ಒಂದು ಚೇಂಜ್ ಸೀಕ್ವೆನ್ಸ್ ಇದೆ, ನೈಟ್ ಸೀಕ್ವೆನ್ಸ್ ಚೇಂಜ್. ತಿರ್ಗಾದ್ಮೇಲೆ ನಾನು ಹೇಳಂಗಿಲ್ಲ, ಹೇಳಿದ್ರೆ ಇಲ್ಲೇ ಇದ್ರೆ ಅರ್ಜುನ್ ಸಾರ್ ಹೊಟ್ಟಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಅದ್ಭುತವಾದಂಥ ಒಂದು ಕ್ಲೈಮ್ಯಾಕ್ಸ್. ಇಲ್ಲಿವರೆಗೂ ನನ್ನ ಲೈಫ್ ಕೆರಿಯರಲ್ಲಿ ಈ ಥರದ ಒಂದು ಆ್ಯಕ್ಷನ್ ನಾನು ಮಾಡಿಲ್ಲ. ಅಂದರೆ ಬೇರೆಯವ್ರು ಮಾಡಿದ್ರು ನಾನು ನೋಡಿಲ್ಲ ಇಲ್ಲಿವರೆಗೂ. ಶಿವಣ್ಣಂತ ಒಂದು ಡಿಫ್ರೆಂಟ್, ಅಂದರೆ ನೀವು ಅನ್ಕೋಬೋದು 1-2 ಅಂತ ಅನ್ಕೋಬೋದು ನೀವು ಅವತಾರಗಳು. ಶಿವಣ್ಣ ನೋಡೋ ಲೆವೆಲ್ ಅವತಾರನೇ ಬೇರೆ. ನೀವು ಅಂದರೆ ಇಷ್ಟು ದಿವಸ ಶಿವಣ್ಣನ ಎಷ್ಟು ಅವತಾರ ನೋಡ್ಕೊಂಡಿದ್ದೀರಾ, ಇದರಲ್ಲಿ ನೋಡೋ ಅವತಾರನೇ ಬೇರೆ. ಅದರಲ್ಲೂ ಉಪ್ಪಿ ಸಾರ್ ಕಾಂಬಿನೇಷನ್ ಅವ್ರು ಇರಬೇಕು ಅಂತಂದ್ರೆ ಯಾವ ಇರುತ್ತೆ ಅನ್ನೋದು ನೀವೇ ಯೋಚನೆ ಮಾಡ್ಕೊಳ್ಳಿ, ನೀವೇ ಊಹೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜ ನಾನು ಯಾವತ್ತೂ ಮರೆಯಲ್ಲ. ಬಟ್ ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಸೀಕ್ವೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಒಂದು 50% ಇವರೇ ಕೆಲಸ ಮಾಡಿದ್ರು, ಇನ್ನು 50% ಅಷ್ಟೇ ನಾವು ಚೂರು ವರ್ಕ್ ಮಾಡಿದ್ರು ಅಷ್ಟೇ, ಇದೇನಿಲ್ಲ. ನಿಮಗೂ ಖುಷಿ ಆದರೆ ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಜವಾದ ಸಿನಿಮಾ ಬಂದಮೇಲೆ ಜನ ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅಂತ ನಾನು ಕೊಟ್ಟಿದ್ದೀನಿ. ಇಟ್ ಬಿ ಬಿಗ್ ಸರ್ಪ್ರೈಸ್. ಈ ಒಂದು ಸೀಕ್ವೆನ್ಸ್ ನಾನು ಯೋಚನೆ ಮಾಡಿದಾಗ ಹೇಗೆ ಮಾಡೋದಂತ ತುಂಬ ಯೋಚನೆ ಇತ್ತು. ಬಟ್ ರವಿವರ್ಮ ಮಾಸ್ಟರ್ ಬಂದರೆ ನನಗೆ ನಾನೇ ಬಂತು. ಅವರು ಎಷ್ಟು ಫಾಸ್ಟಾಗಿ ಅಷ್ಟು ವಿಷಯನ 35 days ತೊಗೊಂಡ್ರು. ಬಟ್ ಅದು ಬೇರೆ ಯಾರಿದ್ರೆ ಇಟ್ಕೊಳ್ಳೋದು 35 ದಿನ ಆಯಿತು. ಬಟ್ ಇನ್ನೂ ಜಾಸ್ತಿ ಆಗೋಂಥ ಒಂದು ಸೀನ್ ಬೇರೆ ಅದಕ್ಕೆ ಯೋಚನೆ ಮಾಡಿ ಯಾರು ಕೈ ಹಾಕಲ್ಲ ಅದಕ್ಕೆ. ಬಟ್ 35 days ಅಲಾಟ್ ಮಾಡಿ ಕ್ರಿಯೇಟ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 45 ಬಗ್ಗೆ ತುಂಬಾ ಮಾತಾಡ್ಬೇಕನ್ಸುತ್ತೆ. ಯಾಕಂದ್ರೆ ಅಷ್ಟು ಈ ಸಿನಿಮಾದಿಂದ ನಾನು ಕೆಲಸ ಕಲ್ತಿದ್ದೀನಿ. ಪ್ರತಿ ಸಿನಿಮಾದಲ್ಲೂ ಒಂದು ಕಲಿಯೋದಿದೆ ಇರುತ್ತೆ. ಬಟ್ 45 ಟೆಕ್ನಿಷಿಯನ್ ಕಲಿಯೋದು ತುಂಬಾ ಇತ್ತು. ನಾನು ಇಡೀ ಸಿನಿಮಾದಲ್ಲಿ ತುಂಬಾ ವಿಷಯನ ಕಲ್ತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಡೈರೆಕ್ಟ್ರು ಡೇ 1 ಇಂದ ಕತೆ ಹೇಳಿದಾಗಿಂದನು ನಾರ್ಮಲ್ ಆಗಿ ಹೊಸ ಥರದ್ದು ಏನೋ ಇದೆ. ಸೊ ನಾನು ಹೆಂಗೆ ಅದಕ್ಕೆ ಪ್ರಿಪೇರ್ ಆಗಬೇಕು, ನಾನು ಇದಕ್ಕೆ ಹೆಂಗೆ ನ್ಯಾಯ ಸಲ್ಲಿಸಬೇಕು, ಆ ಥರದಲ್ಲಿ ಕೂತ್ಕೊಂಡು ಪ್ರತಿದಿನ ಮಾಡಿದಾಗ ಅವ್ರದ್ದು
ಫಸ್ಟ್ ಸಿನಿಮಾ ಅಂತ ಎಲ್ಲರೂ ಹೇಳ್ತಾರೆ, ಫಸ್ಟ್ ಸಿನಿಮಾ ಅಲ್ಲ, ನೀವು ನೋಡಿದಾಗ ಗೊತ್ತಾಗುತ್ತೆ ಇದೆ ಅವ್ರು ಎಷ್ಟು ವರ್ಕ್ ಮಾಡ್ಕೊಂಡು ಬಂದಿದ್ರು ಈ ಪ್ರಾಜೆಕ್ಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ 3 ಜನ ಘಟಾನುಘಟಿಗಳು ಸ್ಕ್ರೀನ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದಕ್ಕೆಲ್ಲ ಸಾಥ್ ಕೊಟ್ಟಂತ ನಮ್ಮ ನಿರ್ಮಾಪಕರು. ಇದೇನು ಇಷ್ಟು ಲಾವಿಶ್ ಆಗಿ ಸಿನಿಮಾ ಬಂದಿದೆ ಅಂದ್ರೆ ಮೇನ್ ಕಾರಣ ರಮೇಶ್ ರೆಡ್ಡಿ ಸರ್. ಎಲ್ಲರಿಗಿಂತ ಅವ್ರಿಗಿರೋ ಸಿನಿಮಾ ಪ್ರೀತಿ ನಮ್ಮ ತಂಡದಲ್ಲಿ ಅವ್ರಿಗೆ ನಂಬರ್ 1 ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ತೋರಿಸಿರೋ ಪ್ರೀತಿ ಪ್ರತಿಯೊಂದು ದಿನನೂ ಸೀಕ್ವೆನ್ಸ್ ಹೆಂಗ್ ಬರ್ತಾ ಇದೆ, ಅದಕ್ಕೆ ಏನಾಗುತ್ತೆ, ಈ ಸೀನ್ ಎಷ್ಟು ಖರ್ಚಾಗುತ್ತೆ, ಏನ್ ಮಾಡ್ಬೋದು, ಎಲ್ಲಾದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅಂದ್ರೆ ನೋಡಿದಾಗಿಂದ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿತ್ತು ಈ ಸಿನಿಮಾ ಚೆನ್ನಾಗಾಗತ್ತೆ ಅಂತ ಹೇಳಿ. ಹೀಗಾಗಿ ಎಷ್ಟೇ ಇದಾದ್ರೂ ಪರವಾಗಿಲ್ಲ, ಚೆನ್ನಾಗಿ ಮಾಡೋಣ ಅಂತ ಹೇಳಿ ಈ ಮಟ್ಟಕ್ಕಂದು ಇಟ್ಟಿದ್ದಾರೆ. ಹ್ಯಾಪಿ ಸಂಕ್ರಾಂತಿ ಟು ಆಲ್. ಈ ಆಡಿಯೋಕ್ಕಿಂತ ಜಾಸ್ತಿ ಆಕ್ಚುಲಿ ನಾನು ವಿಜುವಲ್ ನೋಡಿ, ಐ ಶುಡ್ ಸ್ಪೀಕ್ ಅಬೌಟ್ ದ ವಿಜುವಲ್ ಫಸ್ಟ್. ಸರ್, ಈ ಟೈಟಲ್ ಕಾರ್ಡ್ ಇಂದ ಹಿಡಿದು ಈ ಗ್ರಾಫಿಕ್ಸ್ ಅಂಡ್ ದ ಡಿರೆಕ್ಷನ್, ವಾಟ್ ಎವರ್ ವಿಜುವಲ್ಸ್ ಯು ಸೀನ್, ನಾನು ಒಂದೇ ಮಾತು ಹೇಳಬೇಕು, ಅರ್ಜುನ್ ಸರ್ ಈಸ್ ಅ ಮ್ಯಾಜಿಕಲ್ ಕಂಪೋಸರ್. ಬಟ್ ಈ ವಿಜುವಲ್ ನ ನೋಡಿ, ಈಸ್ ಡನ್ ಅ ಮ್ಯಾಜಿಕಲ್ ಡಿರೆಕ್ಷನ್, magical graphics, magical CG work. So I'm really excited. Audio, of course, he's created a master, but I think with his direction and visual also, he's created a masterpiece. So all the best. Very excited, especially visuals na nodi tumba excited agidini. So we are very happy to be associated and waiting for August 15th. Ellaru jotege nodana. All the best. ಸುಮಾರು ಟೈಮ್ ಕೆಲಸ ಮಾಡಿದ್ದೀವಿ ಅದಕ್ಕೆ ಸರ್ ಆಕ್ಚುಲಿ ಡೈರೆಕ್ಷನ್ ಮಾಡಿದ್ರೆ ಸೊ ದಟ್ ನಮಗೆ ಭಾರಿ ಈಸಿ ಆಗಿದೆ ಕೆಲಸ ಮಾಡಕ್ಕೆ. ಮತ್ತೆ ಏನಂದ್ರೆ ತುಂಬಾ ಮಿಕ್ಸ್ ಮಾಡಿದೀವಿ, ಅದ್ರಲ್ಲಿ 3D ಇದೆ, ಸುಮಾರು ಗ್ರೀನ್ ಸ್ಕ್ರೀನ್ ಕೊಡಿದ್ದೀವಿ, ಗ್ರೀನ್ ಸ್ಕ್ರೀನ್ ಕೊಡಿ ಶೂಟ್ ಮಾಡಿದೀವಿ ಅದಕ್ಕೆ. ಮತ್ತೆ ಮೋಕ್ಯಾಪ್ ಇದೆ, ಸಿಮ್ಯುಲೇಷನ್ ಇದೆ, ತುಂಬಾ ಇದೆ. ಇಲ್ಲಿ ಬಂದಿರತಕ್ಕ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ರಾಮಲಿಂಗಾರೆಡ್ಡಿ ಬಂದಿದ್ದಾರೆ, ನಮ್ಮ TVN ಸಾರು, ನಮ್ಮ ಉಪೇಂದ್ರ ಸಾರು, ನಮ್ಮ ಇವರು ಸಂಜಯ್ ಗೌಡರು, ನಮ್ಮ ರಾಜೀವ್ ಶೆಟ್ಟಿ ಸಾರು, ನಮ್ಮ ಇಂದ್ರಜಿತ್ ಸಾರು, ಮತ್ತೆ ನಮ್ಮ ರಾಮಚಂದ್ರೇಗೌಡರು, ನಮ್ಮ ಮಂಜಣ್ಣ, ನಮ್ಮ ಕಿರಣ್ ಸರ್, ಮಂಜಣ್ಣ ಹೇಳಿ ಮಂಜಣ್ಣ ಯಾರು ಹೆಸರು ಏನಿಲ್ಲ ಅಂತ ತಪ್ಪಿಳ್ಕೊಬೇಡಿ. ಯಾಕಂದ್ರೆ ಇಲ್ಲಿ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಇವಾಗ ನಾನು ಕೆಲಸ ಕೊಡೋದ್ರಿಂದ ಸರಿಯಾಗಿ ಕಾಣ್ತಾ ಇಲ್ಲ, ಇಲ್ಲಾಂದ್ರೆ ನಾನು ನೀಟಾಗಿ ಹೇಳ್ತಾ ಇದ್ದೆ. ದಯವಿಟ್ಟು ತಪ್ಪಿಳ್ಕೊಬೇಡಿ. ದಯವಿಟ್ಟು ಇಲ್ಲಿ ಬಂದಿರೋದ್ರಿಗೂ ಬಂದು ಇಷ್ಟು ಪ್ರೀತಿಯಿಂದ ಬಂದು ಇಷ್ಟೊತ್ತು ಕೂತ್ಕೊಂಡು ನಮಗೆ ಆಶೀರ್ವಾದ ಮಾಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಅಣ್ಣ, ರಾಮಲಿಂಗ ತುಂಬಾ ಥ್ಯಾಂಕ್ಸ್ ಅಣ್ಣ. ನೀವು ಇಷ್ಟು ಬಿಸಿ ಶೆಡ್ಯೂಲಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಅಣ್ಣ. ನಿಮಗೆ ಥ್ಯಾಂಕ್ ಯು. ನಮ್ಮ ಸ್ನೇಹಿತರು ತೆಗೆದಿರ್ತಕ್ಕಂಥ ರಮೇಶ್ ರೆಡ್ಡಿ ಅವರು 45 ಸಿನಿಮಾ ಹೆಸರಾಂತ ಹೆಸರಿದ್ದಾರೆ. ಅದರಲ್ಲಿ ಉಪೇಂದ್ರ ಅವರು ಸುಮಾರು 30 ವರ್ಷ ಮೇಲಾಯಿತು ಚಲನಚಿತ್ರ ಬಂದು. ಅದೇ ರೀತಿ ಶೆಟ್ಟಿ ಇದ್ದಾರೆ, ನಮ್ಮ ಇಂದ್ರಜಿತ್ ಅವರಿದ್ದಾರೆ, ಶಿವರಾಜ್ ಕುಮಾರ್ ಅವರು ಇಲ್ಲ, ಪಾಯಿಂಟ್ಗಳಿದ್ದಾರೆ, ಬರ್ತಾರೆ, ಆರೋಗ್ಯವಾಗಿ ಬರಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡೋಣ. ಡೈರೆಕ್ಟರ್ ಅರ್ಜುನ್ ಅವರು, ಮತ್ತೆ ಯಾರೇ ನಿರ್ಮಾಪಕರು, ರಮೇಶ್ ರೆಡ್ಡಿ ಅವರು ಚಲನಚಿತ್ರ ತೆಗೆದಂಥ ಸಂದರ್ಭದಲ್ಲಿ ಒಳ್ಳೆಯ ಚಲನಚಿತ್ರ ತೆಗೆಯಬೇಕು ಅಂತ ಆಸೆ ಇರುತ್ತೆ, ಜೊತೆಗೆ ಲಾಭನೂ ಮಾಡಬೇಕು ಅಲ್ವಾ. ಆ ರೀತಿಯಲ್ಲಿ ನಮ್ಮ ಡೈರೆಕ್ಟರು ಮತ್ತು ಆಕ್ಟರ್ಸು ಆಕ್ಟಿವ್ರು ಎಲ್ಲರೂ ಕೂಡ ಅವರವರ ಶಕ್ತಿ ಮೀರಿ ತಾವು ನಟನೆ ಮಾಡಿರ್ತೀರ. ಮತ್ತು ಈ ಚಲನಚಿತ್ರ ಮಾಡುವಂಥ ಸಂದರ್ಭದಲ್ಲಿ ಉಪೇಂದ್ರ ಅಂತ ಹಿರಿಯ ನಾಯಕರು ನಿಮಗೆ ಅನೇಕ ಸಲಹೆಗಳನ್ನೆಲ್ಲ ಕೊಟ್ಟಿರ್ತಾರೆ. ಅದರಲ್ಲಿ ಈ ಚಲನಚಿತ್ರ ಯಶಸ್ವಿಯಾಗಿ. ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕಷ್ಟಪಟ್ಟು ನಿರ್ಮಾಪಕರು, ನಿರ್ದೇಶಕರು, ಹೀರೋಯಿನ್ ಸಾಕಷ್ಟು ಸೆಟ್ಟಲ್ಲಿ ಜೀವನ ಮಾಡ್ತಕ್ಕಂಥದ್ದು ಕನ್ನಡ ಚಿತ್ರಗಳನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತ ಕಷ್ಟಪಡ್ತಕ್ಕಂಥ ತುಂಬ ಯುವಕರು, ಹೆಣ್ಮಕ್ಳು ಇದ್ದಾರೆ. ಆದರೆ
ನಾನು ಒಬ್ಬ ವ್ಯಾಪಾರ ಮಾಡಿ ರಮೇಶ್ ರೆಡ್ಡಿ ಥರ ಹಳ್ಳಿಯಿಂದ ಬಂದು ಕಾಂಟ್ರಾಕ್ಟ್ ಮಾಡಿ ಒಂದಷ್ಟು ದುಡ್ಡು ಸಂಪಾದನೆ ಮಾಡಿ ದೊಡ್ಡ ಪಿಕ್ಚರ್ ಕೊಡಬೇಕು ಅಂತ ರಮೇಶ್ ರೆಡ್ಡಿ ಏನು ಇವತ್ತು ಮಾಡಿದ್ದಾರೆ. ಅವ್ರು ಈಗಾಗಲೇ 7 ಪಿಕ್ಚರ್ ಮಾಡಿದ್ದಾರೆ. 45 ಅಂದರೆ 45 ಅಂದರೆ ಏನೋ ನಂಬರು ಅರ್ಜುನ್ ಅವ್ರು ಇಟ್ಕೊಂಡೆ ಕತೆ ಬರ್ತಂಗಿದೆ. 45 ಅಂದರೆ ಟೋಟಲ್ ಮಾಡಿದ್ರೆ 9 ಅಂದರೆ ಎಲ್ಲರೂ ಇಷ್ಟಪಡ್ತಾರೆ, ಒಳ್ಳೆಯದಾಗುತ್ತೆ. ಅದೇ ಥರ ಈ 9 ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿ ಮತ್ತೊಂದು ಚಿತ್ರ ಆಗಲಿ ಅಂತ ಶುಭಾರೈಸಿ. ನಮಸ್ಕಾರ. ರಮೇಶ್ ರೆಡ್ಡಿ ಅವರು ಬಹಳ ಆಪ್ತರು. ನೋಡಿ ಮೋರ್ ಲೈಕ್ ಬಿಸ್ನೆಸ್ ಮ್ಯಾನ್ ದೆನ್ ಮೂವಿ ಮೇಕರ್, ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್. ಹಾಗೆ ನಮ್ಮ ಅರ್ಜುನ್ ಜನ್ಯ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಡೆಬ್ಯೂ ಡೈರೆಕ್ಟರ್. ಐ ಹ್ಯಾವ್ ಸೀನ್ ದ ವಿಜುವಲ್ಸ್, ಎಕ್ಸ್ಟ್ರಾರ್ಡಿನರಿ, ಗ್ರೇಟ್ ವರ್ಕ್. ಆ್ಯಂಡ್ ನಮ್ಮ ಉಪೇಂದ್ರ ಸರ್ಗೆ, ರಾಜ್ ಶೆಟ್ಟಿ ಅವರಿಗೆ ಮತ್ತು ಸುವರ್ಣ ಸರ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಕೂಡ. ಆ್ಯಂಡ್ ರಮೇಶ್ ರೆಡ್ಡಿ ಅವರ ಸಿನಿಮಾ ಅಂದ್ರೆ ಒಂದು ಹೃದಯವಂತ, ಯಾರಿಗೂ ಒಂದು ಭೇದ ಭಾವ ಇದೆ, ನಾನು ಅಂತ ಹೋಗ್ಬಾರ್ದು, ನಾವು ಅಂತ ಹೋಗ್ಬೇಕು ಅನ್ನೋಂಥ ಇರುವಂಥ ಗುಣವಂತರು. ಸೊ ಅರ್ಜುನ್ ಜನ್ಯ ಅವರ ಡೈರೆಕ್ಷನ್ ಹೇಳೋದು ಕೂಡ ಬರೀ ಮ್ಯೂಸಿಕಲ್ಲಿ ಆಲ್ರೆಡಿ ಈ ಕಿಲ್ಡ್ ಎವ್ರಿವನ್. ಇವಾಗ ಡೈರೆಕ್ಷನ್ ಅಲ್ಲೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವರು ತೋರಿಸ್ತಾರೆ ಅಂತ ಕೂಡ ಹೇಳ್ತೇನೆ. ಉಪಿ ಸರ್ ಆ ಲುಕ್ ನೋಡಿದ್ರೆ ವಾವ್ ಲುಕ್, ಯು ಅಂಡ್ ಐ ಆದ್ಮೇಲೆ ಇದು ಬ್ಯೂಟಿಫುಲ್ 45 ಇನ್ನ ಅವ್ರಿಗೆ 45 ಏಜ್ಗಿಂತ ಕಮ್ಮಿ, ಇನ್ನು 15 ಇಯರ್ಸ್ ಏಜ್ ಹೋಗ್ಬಿಟ್ಟಿದ್ದಾರೆ ಅವರು, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ. ಅಂಡ್ ರಾಜೀವ್ ಶೆಟ್ಟಿ ಸರ್ ಸೂಪರ್. ಅಂಡ್ ಇವಾಗ ಮೋಷನ್ ಪೋಸ್ಟರ್ ನೋಡ್ತಾ ಇದ್ದಾರೆ ಶಿವಣ್ಣ ಅವರದ್ದು, ಆ ಸ್ಕೂಟರ್ ಕೂಡ ಕಾಣ್ತಾ ಇದ್ದಾರೆ. ಆ ಟೆಕ್ನಿಷಿಯನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಯಾಕಂದ್ರೆ ಶಿವಣ್ಣಗೆ ಏಜ್ ಆಗಲ್ಲ ಅನ್ನೋದಕ್ಕೆ ಅದೊಂದೇ ಒಂದು ಬ್ಯೂಟಿಫುಲ್ ವಿಡಿಯೋ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲ 45 ಸಿನಿಮಾ ತಂಡದ ಟೆಕ್ನಿಷಿಯನ್ಸ್ಗೂ ಹಾಗೂ ಆಲ್ ಕಲಾವಿದರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 2 ಬೆಲ್ಲ ತಿಂದು ಒಳ್ಳೆ ಮಾತಾಡೋದು ಹೇಳಿದ್ದಾರೆ. ತಿರುಪತಿಯಿಂದ ಡೈರೆಕ್ಟ್ ಬೆಳಿಗ್ಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ರಮೇಶ್ ಶೆಟ್ಟಿ ಬ್ರ್ಯಾಂಡ್ ಅಲ್ಲ, ಫೈರ್. ಯಾಕೆಂದ್ರೆ ನಾನು ಸಿನಿಮಾನ ಸ್ಟಾರ್ಟ್ ಮಾಡೋಕ್ಕಾದ್ರೆ ಅದೇ ಹೇಳಿದ್ರು, ಪ್ರತಿಯೊಂದು ನನಗೆ ಹೇಳ್ತಾರೆ. ಹೇಳಿದಾಗ 45 ಅಂತ ಟೈಮ್ ಇದ್ರು, 55 ಮೇಲೆ ಆಗುತ್ತೆ. 100 ಕೋಟಿ ಇದಕ್ಕೆ ಸೇರುತ್ತೆ ಈ ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 100 ಕ್ರೋರ್ಸ್ ಇದಕ್ಕೆ ಈ ಸಿನಿಮಾ ಸೇರುತ್ತೆ. ಯಾಕೆಂದ್ರೆ ನಾನು ಸಿನಿಮಾನ ವಿಸಲ್ ಆಗಿ ನೋಡ್ತೀನಿ, ಈ ಸಿನಿಮಾ 100 ಕೋಟಿ ಇದಕ್ಕೆ ಸೇರುತ್ತೆ. ನಾನು ಹೇಳಿದ್ದೀನಿ ಈ ಸಿನಿಮಾನ ವೆಂಕಟ ಕೊಟ್ಟಿದ್ದೀನಿ ಅಂತ ಹೇಳಿದ್ರು, ಕೊಟ್ಟಿಲ್ಲ ಅಂದ್ರೆ 30 ಕೋಟಿಗೆ ನಾನು ರಿಲೀಸ್ ಮಾಡಿ ತಗೊಂಡು ಹೇಳ್ತೀನಿ. 30+ ಬ್ಲೈಂಡ್ ಆಫರ್, ಓನ್ಲಿ ಅಡ್ವಾನ್ಸ್, ನಾಟ್ ಔಟ್ಲೆಟ್. ಇವಾಗ ಟೈಮ್ ನೋಡಿದೆ, ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ ರಮೇಶ್ ಶೆಟ್ಟಿ, ಪ್ಯಾನ್ ರೋಡ್ ಪ್ರೊಡ್ಯೂಸರ್ ವೆಂಕಟ್ ಅವರು. ನಮ್ಮ ಹೀರೋಗಳು ಇವತ್ತು ಪ್ಯಾನ್ ಇಂಡಿಯಾ ಪ್ಯಾನ್ ರೋಡ್ ಹೋಗ್ತಾರೆ, ನಿಜವಾದ ಕೋಟಿ ಆಗ್ತದೆ. 3 ಜನ ಹೀರೋಗಳು 50 ಕೋಟಿ ಮಾಡಿದ್ರೆ, ರಮೇಶ್ ಶೆಟ್ಟಿ ಮತ್ತು ಅರ್ಜುನ್ ಜನ್ಯ 50 ಕೋಟಿ ಕಲೆಕ್ಟ್ ಮಾಡ್ತಾರೆ. ಈ ಸಿನಿಮಾ ನಾಟ್ ಓನ್ಲಿ ಸೌತ್ ಇಂಡಿಯನ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಇಲ್ಲಿ ಬಂದಂತ ಎಲ್ಲ ಮಾಧ್ಯಮ ಮಿತ್ರರೇ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ಸದಸ್ಯರೇ, ಗೆಳೆಯರೇ, ಒಂದು 45 ಅನ್ನೋ ಸಿನಿಮಾ ನಿಮ್ಗೆಲ್ಲ ಗೊತ್ತಿದೆ, ಈಗಾಗಲೇ ಒಂದು ದೊಡ್ಡ ಸಂಚಲನ ಉಂಟು ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಇಡೀ ಭಾರತದ ಚಿತ್ರರಂಗ ಒಂದು ಕರ್ನಾಟಕದ ಚಿತ್ರರಂಗದ ಹತ್ರ ಒಂದು ತಿರುಗಿ ನೋಡೋದು. ಯಾಕೆ ಅಂತಂದ್ರೆ 3 ಜನ ಹೀರೋ, ಅದು 3 ಸಿನಿಮಾ ಅಲ್ಲ, ಒಂದೇ ಸಿನಿಮಾನಲ್ಲಿ ಸೇರಿ ಮಾಡ್ತಾ ಇರೋದು. ಇಡೀ ಚಿತ್ರರಂಗದವರು ಶಾಕಿನ ನೋಡ್ತಾರೆ. ಯಾಕಂತಂದ್ರೆ 3 ಜನ ಹೀರೋಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿಸೋದು ತುಂಬಾ ಕಷ್ಟ. ಅಂತದ್ರಲ್ಲಿ ಅರ್ಜುನ್ ಜನ್ಯ ಅವರು ಮತ್ತು ಮುಖ್ಯವಾಗಿ ನಮ್ಮ ರಮೇಶ್ ರೆಡ್ಡಿ ಅವರು 3 ಜನ ದೊಡ್ಡ ಸೂಪರ್ ಸ್ಟಾರ್ಸ್ ನ ಸೇರಿಸಿರೋದು. ಅದು ಉಪ್ಪಿ ಸರ್, ರಾಜ್ ಶೆಟ್ಟಿ ಮತ್ತು ನಮ್ಮ ಶಿವಣ್ಣ ಅವ್ರು 3 ಜನ ಸೇರಿ ಮಾಡ್ತಾ ಇರೋ ಸಿನಿಮಾ. ಇವತ್ತು ಇಡೀ ಚಿತ್ರರಂಗ, ಭಾರತದ ಚಿತ್ರರಂಗ, ನಮ್ಮ ಕನ್ನಡ ಚಿತ್ರರಂಗ ಕಡೆ ತಿರುಗಿ ನೋಡುವಂಗೆ ಮಾಡಿದ ಉಪ್ಪಿ ಸರ್. ನಾನು ಫಸ್ಟ್ ಆಫ್ ಆಲ್ ನನಗೆ ರಮೇಶ್ ರೆಡ್ಡಿ is second brother and Arjun Janya is another brother from a different mother. So
ಸೊ ಎಲ್ಲ ಸಿನಿಮಾ ನೋಡಿದ್ವಿ, ಗ್ರಾಫಿಕ್ಸ್ ನೋಡಿದ್ವಿ, ಗ್ರಾಫಿಕ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಬಟ್ ನಾನು ಆ್ಯಕ್ಚುಲಿ ಅರ್ಜುನ್ ಜನ್ಯ ಅವರು ಕನ್ನಡಕ್ಕೆ ಬಂದಾಗ ಡಿಸೆಂಬರಲ್ಲಿ ಹೇಗೆ ಕೆಲಸ ಮಾಡಿದ್ರು ಅಂತ ನಾನು ಲೈವ್ ಆಗಿ ನೋಡಿದೆ ಆ್ಯಕ್ಚುಲಿ. ಯಾಕಂದರೆ ಅವರು ಡಿಸೆಂಬರಲ್ಲಿ ಒಂದು ಇವೆಂಟ್ಗೆ ಕನ್ನಡಕ್ಕೆ ಬಂದಿದ್ದು. ಐ ಟೇಕ್ 5 minutes, ಓಕೆ ಸರ್? ಐ ಟೇಕ್ couple of minutes. 4-5, ಓಕೆ ಸರ್. ಪ್ರೈಸ್ ಕೊಡ್ತಾರೆ. ಏನಕ್ಕಂದ್ರೆ ಐ ಲೈಕ್ ಸೊ ಇವರು ಸೋಮವಾರ ಬಂದರು, ಇವೆಂಟ್ ಇತ್ತು ಶನಿವಾರ. ಸೊ ಈ ಕೇಮ್ ಆನ್ ಮಂಡೇ ರಾತ್ರಿ ಟೊರಾಂಟೋ ಲ್ಯಾಂಡ್ ಆದರು. ಆ್ಯಂಡ್ ಇಟ್ ವಾಸ್ ವೆರಿ ಕೂಲ್ಡ್ ಡಿಸೆಂಬರಲ್ಲಿ. ಬಟ್ ಬೆಳಗ್ಗೆನೆ ಎದ್ದು CG ಡೌನ್ ಟೌನ್ ಟೊರಾಂಟೋ ಇದ್ದಿದ್ದು, ಬೆಳಗ್ಗೆನೆ ಹೋಗಿ ನೆಕ್ಸ್ಟ್ 4 days ಟೈರ್ಡ್ ಇರಲಿಲ್ಲ. ಆಮೇಲೆ ಅವ್ರಿಗೆ ಜೆಟ್ ಲ್ಯಾಗ್ನ ಮಾಡ್ತಿ, ಯಾಕಂದರೆ ನಾರ್ತ್ ಅಮೆರಿಕ ಟ್ರಾವೆಲ್ ಮಾಡಿದ್ರೆ ನಾರ್ಮಲಿ ಜೆಟ್ ಲ್ಯಾಗ್ ಆಗುತ್ತೆ. ಯೂಸ್ ಟು ವರ್ಕ್ ಫ್ರಮ್ ಮಾರ್ನಿಂಗ್ ಟು midnight CG ಕೆಲಸ ಮಾಡ್ತಾ ಇದ್ರು ಹೋಗಿ. ಸೊ ಐ ವಾಸ್ ವೆರಿ ಇಂಪ್ರೆಸ್ ಬೈ ಹಿಸ್ ವರ್ಕ್. ಸೊ ಅದನ್ನು ನೀವೆಲ್ಲ ಸಿನಿಮಾದಲ್ಲಿ ನೋಡ್ಬೋದು. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಹಾಲಿವುಡ್ ಸ್ಟುಡಿಯೋ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 45 ಸಿನಿಮಾ 45 ಏನಂತ ಇವತ್ತು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಪೋಸ್ಟರಲ್ಲಿ ನಂದಿದು ಸಿಂಬಲ್ ಇದೆ, ಜೊತೆಗೆ 3 ಜನ ಆಕ್ಟರ್ಸ್ ಇದ್ದಾರೆ. 3 ಜನ ಆಕ್ಟರ್ಸ್ ಯಾರಿಗೂ ಅಂತ ಹೇಳಿದ್ರೆ, 2 ಆಕ್ಟರ್ಸ್ ನಮ್ಮ ಚೈಲ್ಡ್ಹುಡ್ ಮಾಡಿದವರು. ಒಂದು ಉಪ್ಪಿ ಸರ್, ಒಂದು ಶಿವಣ್ಣ. ಜೊತೆಗೆ ಇವತ್ತಿನ ದಿವಸ ರಾಜ್ವೀರ್ ಶೆಟ್ಟಿ ಅವರು ಕೂಡ ಆಕ್ಟರ್ ಆಗಿ ಇವತ್ತಿಗೆ ತುಂಬಾ ಡಿಫ್ರೆಂಟ್ ಸಿನಿಮಾಗಳು ಮಾಡಿ ಬೇರೆ ಭಾಷೆಗಳಲ್ಲೂ ನಮ್ಮೆಲ್ಲ ಎಂಟರ್ಟೈನ್ ಮಾಡಿದ ಆಕ್ಟರ್. ಸೊ 3 ಜನ ಆಕ್ಟರ್ಸ್ ಒಂದು ಒಳ್ಳೆ ಸಿನಿಮಾ ಬಂದಾಗ, ಅದ್ರ ಜೊತೆಗೆ ಅರ್ಜುನ್ ಸರ್, ಯಾಕಂದ್ರೆ ತುಂಬಾ ಅದ್ಭುತವಾಗಿ ಹಾಡುಗಳನ್ನ ಕೊಟ್ಟಿರೋ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಸರ್. ಸೊ ಅವರು ಡೈರೆಕ್ಟ್ ಆಗಿದಾಗ ಪ್ರತಿಯೊಬ್ಬರಿಗೂ ಒಂದು ಆಡಿಯನ್ಸ್ ಆಗಲಿ ಆರ್ಟಿಸ್ಟ್ ಆಗಲಿ ಯಾವ್ದಾದ್ರು ಒಂದು ಡೌಟ್ ಇರುತ್ತೆ, ಲೈಕ್ ಏನ್ ಮಾಡ್ತಾರೆ ಅಂತ. ಜನರಲ್ ಆಗಿ ನಾನು ಕೇಳಿದಾಗ ಒಂದು 4 ಜನ ಇಂಡಸ್ಟ್ರಿ ಡಿಸ್ಕಷನ್ ನಡೆಯುತ್ತೆ. ಡಿಸ್ಕಷನ್ ಮಾಡಿದಾಗ ಎಲ್ಲರೂ ಹೇಳ್ತಾ ಇದ್ದಾರೆ ಡೈರೆಕ್ಟರ್ಸ್, ಅರ್ಜುನ್ ಸರ್ ಒಂದು ಕಥೆ ಮಾಡ್ಕೊಂಡಿದ್ರೆ ದೇವರನ್ನ ಅದು ಹೆಂಗ್ ಮಾಡಿದ್ರೆ ಗೊತ್ತಿಲ್ಲ, ಕ್ರೇಜಿಯಾಗಿ ಮಾಡಿದ್ರೆ ನಮಗೂ ಅವರ ಥಾಟ್ಸ್ ಹೊಡೆದಿಲ್ಲ ಅಂತ ಹೇಳ್ತಾರೆ. ತುಂಬಾ ಕಡೆ ಕೇಳ್ಪಟ್ಟೆ. ಮೊದಲನೇದಾಗಿ ನನಗೆ ಫಸ್ಟ್ ಅನ್ಸಿದ್ದೇನೆಂದ್ರೆ, ಈ ಪ್ರೋಗ್ರಾಮ್ ಬರ್ತಿದ್ದಂಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗೆ ಇರುತ್ತೆ ಅಂತ. ಆ ಡ್ಯಾನ್ಸ್ ಯಾರು ಅದು, ಆ ಡ್ಯಾನ್ಸ್ ಇವಾಗ ಅದೇನೋ ಒಂದು ಬೇರೆ ಲೋಕ ಕ್ರಿಯೇಟ್ ಆಗೋಯ್ತು. ನಿಜವಾಗ್ಲೂ ಅಷ್ಟು ಅದ್ಭುತ. ನೀವು ಎಂಟ್ರಿ ಕೊಟ್ರಲ್ಲ, ಅದು ನಿಜವಾದ ಹೀರೋ ಎಂಟ್ರಿ ಅದು. ಆ ಥರ ಎಂಟ್ರಿ ಕೊಟ್ರೆ ಎಕ್ಸ್ಟ್ರಾರ್ಡಿನರಿ ಅದು. ಸರ್ ಆಕ್ಸಿಜನ್ ಡಾನ್ಸ್ ಟೀಮ್ ಅಂತ. ಆಕ್ಸಿಜನ್ ವೆರಿ ಗುಡ್, ವೆರಿ ಗುಡ್. ಎರಡನೇದಾಗಿ ಶಿವಣ್ಣ ಅಲ್ಲಿದ್ದಾರೆ, ಅವ್ರು ಬರ್ತಾ ಇದ್ದಾರೆ. ಅದಕ್ಕೆ ಮುಂಚೆ ನೀವು ಎಕ್ಸ್ಟ್ರಾರ್ಡಿನರಿ ಯಾರು ಮಾಡ್ಕೊಂಡ್ಬಿಟ್ರಿ. ಈ ತರ ಒಂದು ವಿಷಯದಲ್ಲಿ ಶಿವಣ್ಣನ ಕಳಿಸ್ಬಿಟ್ಟಿರಲ್ಲ ಆಲ್ರೆಡಿ. ಅದ್ಭುತ. ಶಿವಣ್ಣ ನೋಡಿರ್ತಾರೆ ಅಲ್ಲಿ, ತುಂಬಾ ಅದ್ಭುತವಾಗಿತ್ತು. ಆಮೇಲೆ ಇನ್ನೊಂದು ನನಗೆ ಅನ್ಸಿದ್ದು ಏನಂದ್ರೆ, ನಮ್ಮ ಮಾಸ್ಟ್ರು ಸತ್ಯ ಅವರೆಲ್ಲ ಮಾತಾಡಿದ್ದು, ಎಲ್ಲರೂ ಕೂಡ ಮಾತಾಡ್ತಿರೋದು ನೋಡೋಣ. ನನಗಿದ್ದು ಡೇಟ್ ಅನೌನ್ಸ್ಮೆಂಟ್ ಇವೆಂಟ್ ಅನ್ನಿಸ್ತಿಲ್ಲ, ಸಕ್ಸಸ್ ಮೀಟ್ ಅನ್ನಿಸ್ತು. ನಿಜವಾಗ್ಲೂ ನೀವು ಪಿಕ್ಚರ್ ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಅಂತ ಹೇಳೋದಲ್ಲ, ಅದು ಕಾಣಿಸ್ತಾ ಇದೆ ನಿಮ್ಮ ಮುಖಗಳಲ್ಲಿ. ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ, ಖುಷಿ ಇದೆಯಲ್ಲ. ನೋಡಿ 45 ಸೆಕೆಂಡ್ ಮಾತಾಡಿ ಅಂತ 45 ನಿಮಿಷ ಮಾತಾಡ್ಬಿಡು. ಅದು ಬರ್ಬೇಕು ಆಕ್ಚುಲಿ. ಅದ್ರ ಕ್ರೆಡಿಟ್ ಯಾರು ಹೋಗ್ಬೇಕು ಹೇಳಿ, ನಿಮ್ಮಿಬ್ಬರಿಗೆ. ನಿಜವಾಗ್ಲೂ ಒಬ್ಬ ಡೈರೆಕ್ಟರ್, ಒಬ್ಬ ಪ್ರೊಡ್ಯೂಸರ್, ಈ ಕಾಂಬಿನೇಷನ್ ಅದ್ಭುತ ಅಂತ ಹೇಳ್ಬೇಕು ಸರ್. ನಿಜವಾಗ್ಲೂ ಹೇಳ್ತೀನಿ, ನಿಮ್ಮೆಲ್ಲ ಹೊಗಳ್ತಾ ಇದ್ದಾರೆ. ನಿಜವಾಗ್ಲೂ ಅದಕ್ಕೆ ನೀವು ಹೊರತು. ಎಲ್ರಿಗೂ ನಮಸ್ಕಾರ, ಹಬ್ಬದ ಶುಭಾಶಯಗಳು. ಮೊದಲಿಗೆ ಈ ಸಿನಿಮಾದ ಭಾಗವಾಗಿ, ಜೊತೆಗೆ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾದ ಭಾಗವಾಗಿ ನಂಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಹೊರಗಡೆ ಹೋರಾಡಿದ್ರೆ ನಮ್ಗೆ ತೋರಿಸೋದಕ್ಕೆ ಸಿನಿಮಾಗಳು ಕಮ್ಮಿ ಇದೆ ಅನ್ನೋ ನನಗಿರುವಂಥದ್ದು. ಒಬ್ಬ ಕನ್ನಡಿಗನಾಗಿ, ಟೆಕ್ನಿಷಿಯನ್ ಆಗಿ ಮೊದಲಿಗೆ ನಾನು ಈ ಅವಕಾಶವನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ಗಳಿಗೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರವಿ ವರ್ಮಾ ಅವರು, ಡ್ಯಾನಿ ಮಾಸ್ಟರ್, ಇದರ ಕೆಲಸಗಳನ್ನು ನೋಡ್ತಾ ಇದ್ದಾಗ ನನಗೆ ಎಂತ ಆನಂದ ಆಯಿತು ಅಂದ್ರೆ, ನನ್ನ ಭಾಗ್ಯ ಇದು, ನನ್ನ ಫಿಲ್ಮ್ ಸ್ಕೂಲ್ ಇದು. ಅಷ್ಟು ಒಳ್ಳೆಯ ಕೆಲಸಗಾರರು. ಅವರ ಕೆಲಸ ನೋಡಿದ್ರೆ ಈ ಸಿನಿಮಾದಲ್ಲಿ ಅವರು ನಾವು ಎಷ್ಟು ಒಳ್ಳೆಯ ಸಿನಿಮಾ ಮಾಡ್ಬೋದು ಅನ್ನೋಂಥ ಕೆಲಸನ ಕಟ್ಕೊಂಡಿದ್ರು. ಜೊತೆಗೆ ಸತ್ಯ ಸರ್ ಇದ್ರು, ಅವರ ಸಿನಿಮಾಟೋಗ್ರಫಿ, ಜೊತೆಗೆ ಈ ಸಿನಿಮಾನ ಒಬ್ಬ ಹೊಸ ನಿರ್ದೇಶಕರಿಗೆ ಯಾವ ರೀತಿ ಹೆಗಲಾಗಿ ನಿಲ್ಲಬೇಕು ಅದೆಲ್ಲದೂ ಅವ್ರು ನಿಂತಿದ್ರು. ಜೊತೆಗೆ ಧನು ಮಾಸ್ಟರ್ ಹೇಳಿದ್ದಾರೆ, ಧನು ಅವರು, ಅವರ ಕೊರಿಯೋಗ್ರಫಿ ತುಂಬಾ ಒಳ್ಳೆ ಕೆಲಸ ಸರ್. ಥ್ಯಾಂಕ್ ಯು. ಅಂಡ್ ಅದಾದ್ಮೇಲೆ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಅವರಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ರೆ ನಾನೇ ಅನ್ಸುತ್ತೆ. ಯಾಕಂದ್ರೆ ಪ್ರತಿ ದಿವಸ ಈಗಲೂ ಫೋನ್ ಮಾಡಿ ಕೇಳ್ತೀವಿ, ಏನಾಗ್ತಾ ಇದೆ ಸರ್ ವಿಷುವಲ್ ಅಂತ. ನನಗೊಂದು ಸ್ಕ್ರೀನ್ ಶಾಟ್ ಕಳಿಸ್ಬೋದ ಅಂತ ಕೇಳ್ತಾನೆ ಇರ್ತೀನಿ. ಸರ್ ಆಗಿರ್ಬೋದು, ಅವ್ರ ಪ್ರೊಡ್ಯೂಸರ್ ಆಗಿರ್ಬೋದು. ಯಾಕಂದ್ರೆ
ಇದ್ರಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಅನ್ನುವಂತ ಯಾವುದೇ ಆಸೆಯಿಂದ ಅಲ್ಲ. ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾ ನಮ್ಮ ಭಾಷೆಯ ಸಿನಿಮಾ ಬೇರೆಯವ್ರು ನೋಡ್ಬೇಕು, ನಮ್ಮವ್ರು ನೋಡ್ಬೇಕು ಅನ್ನೋದು ನನಗಿರುವಂತ ತುಂಬಾ ದೊಡ್ಡ ಸ್ವಾರ್ಥ. ಅದರಿಂದಾಗಿ ಪ್ರತಿ ಸತಿ ಕೇಳ್ತಾ ಇರ್ತಾರೆ. ಜೊತೆಗೆ ಅರ್ಜುನ್ ಜನ್ಯಾಸ್ ಅವರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್. ಯಾಕಂದ್ರೆ ನಾನು ಈ ಸಿನಿಮಾದಲ್ಲಿ ಮಾಡಲ್ಲ ಅಂತ ಅವ್ರು ಖಾಲಿಗೆಲ್ಲ ಬಿಟ್ಟಿದ್ದೆ. ಯಾಕೆ ಅಂತ ಹೇಳಿದ್ರೆ ನನಗೆ ನಾನು ಡೈರೆಕ್ಷನ್ ಮಾಡಬೇಕು ಸರ್, ಕಾಂಬಿನೇಷನ್ ಡಿಲೇ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಬಟ್ ಅವರು ಅಷ್ಟು ಒತ್ತಾಯ ಮಾಡಿ ಮಾಡಿಸಿದ್ದು ಇವತ್ತು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹಿರಿಯರಿಗೆ ನಮಸ್ಕಾರಗಳು. ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿ ಮೊದಲನೇ ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರನ್ನು ಜಾಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅಣ್ಣ ಗುಣಮುಖರಾಗಿದ್ದಾರೆ, ಬಹಳ ಸಂತೋಷದ ವಿಷಯ ಅದು. ಅವ್ರು ಅಲ್ಲಿಂದಲೇ ನನಗೆ ಬೇರೆ ಅಪ್ಡೇಟ್ ತಗೊತಾ ಇದ್ದಾರೆ. ಅವ್ರು ವಿಶ್ವಾಸ ತಿಳಿಸಿದ್ರು. ಆ್ಯಂಡ್ 45 ಸಿನಿಮಾ ಒಳ್ಳೇದಾಗಿದೆ. ಏನು ನಾನು ಬೈಟ್ಸ್ ಕೇಳೋಕ್ಕಲ್ಲ, ಈ ಟೈಮಲ್ಲಿ ಹೆಂಗಮ್ಮ ಕೇಳೋದಂತಾರೆ ಅವರೇ ಫೋನ್ ಮಾಡಿ ಅರ್ಜುನ್ ನಾನು ಬೈಕ್ ಕಳಿಸ್ತೀನಿ ಅಂತ ಇವತ್ತು ಅವರೇ ಬೈಕ್ ಕಳಿಸಿದ್ರು. ಅದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ, ಅವ್ರಿಗೂ ದೊಡ್ಡ ಚಪ್ಪಾಳೆ ಬಂದಿದೆ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಇಂಡಿಯಾಗೆ ಡೈರೆಕ್ಟರ್ ಓನ್ಲಿ ಒನ್ ಡೈರೆಕ್ಟರ್, ಉಪೇಂದ್ರ ಸರ್. ಐ ಡೋಂಟ್ ನಿಮ್ಗೆ ಯಾವ ರೀತಿ ನಾನು ಥ್ಯಾಂಕ್ಸ್ ಹೇಳೋದು ಗೊತ್ತಿಲ್ಲ ಸರ್. ನೀವು ಅದೇ ನಮ್ಮ ವೇದಿಕೆ ಬರೋದೇ ನಮ್ಮ ಕೊಡಿನ ಸರ್. ನೀವು ಬಂದು ನಿಂತಿದ್ದಾಗ ನನಗೇನೋ ಒಂದು ಫ್ಯಾನು ಅಥವಾ ಒಂದು ಮಗು ತಂದೆ ನೋಡೋಣ, ಒಂದು ಸಣ್ಣ ಇದು ಇಷ್ಟು ದೊಡ್ಡ ನಮ್ಮ ಜೊತೆ ಕೂತಿದಾರ ಅಂತ ನಾನು ನೋಡ್ತಿರ್ತೀನಿ. ಆ್ಯಂಡ್ ನಿಮ್ಮ ಅಬ್ಸರ್ವೇಷನ್ ಇಸ್ ಬ್ಯೂಟಿಫುಲ್ ಸರ್. ನೀವು ಯಾರು ಕಾಣ್ದಿರೋ ನೀವು ಹೇಳ್ತಿದ್ದೀರ ಇವತ್ತು ದೇಶದ ಸಕ್ಸಸ್ ನಿಂತರ ಕಡೆ ಕಾಣ್ತಾರೆ ಅಂತ ಅಷ್ಟೇ ಸಾಕು ಸರ್. ನೀವು ಬಂದ ಮಾತು ಗೊತ್ತಲ್ಲ, ನಿಜವಾಗ್ಲೂ ಆಗುತ್ತೆ ಅಂತ ನಂಬ್ತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಸರ್. ಸಿನಿಮಾದಲ್ಲಿ ಏನು ಕಥೆಗೆ ಏನು ಬೇಕು 100% ಲಾಜಿಕ್ ಇಲ್ಲದೆ ಒಂದು ಸೀನು ಇಲ್ಲ ಸರ್. ಎವ್ರಿ ಸೀನು ನಿಮಗೆ 200% ಲಾಜಿಕ್ಕು, ನಿಮ್ಗೆ ಎಲ್ಲವೂ ಕ್ವಶನ್ಸ್ ಆನ್ಸರ್ ಮಾಡೋಕ್ಕೆ ಸಿನಿಮಾ. ಈ ಮೋಷನ್ ವಿಡಿಯೋದಲ್ಲಿ ಸಿನಿಮಾನ ಕೆಲವು ವಿಚಾರಗಳು ಹೇಳುತ್ತೆ, ಈ ಕ್ಯಾರೆಕ್ಟರ್ಸ್ ಅದು ಏನು ಅನ್ನೋದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.